ಶ್ರಾವಣದ ನಡುವಿನ ಸೋಮವಾರದಂದು ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೇಡ್ಕೆ ಗ್ರಾಮದಲ್ಲಿ ಶ್ರೀ ಶರಣ ಕಿನ್ನರಿ ಬೊಮ್ಮಯ್ಯನವರ 56ನೇ ಜಾತ್ರಾ ಮಹೋತ್ಸವ ಭವ್ಯವಾದಂಥ ರಥೋತ್ಸವ ಕಾರ್ಯಕ್ರಮ ಭಕ್ತ ಸಾಗರಗಳ ಮಧ್ಯೆ ಅದ್ದೂರಿಯಾಗಿ ಜರುಗಿತು. ಯುವಕರು ಜೈ ಘೋಷಣೆ ಕೂಗುತ್ತಾ ಡೊಳ್ಳುಗಳು ಕುಣಿತ ಮುಂತಾದವುಗಳು ಸಂಭ್ರಮ ಜರುಗಿತು. ನಂತರ ಸಂಗೀತ ಧರ್ಮಸಭೆ ಪೂಜ್ಯರ ಸನ್ನಿಧಾನದಲ್ಲಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಉದ್ಘಾಟಕರಾಗಿ ಭಾಗವಹಿಸಿದ್ದರು. ಹಾಗೂ ನಾವು ಅಧಿಕಾರದಲ್ಲಿದ್ದಾಗ ಎಲ್ಲಾ ಅಭಿವೃದ್ಧಿ ಕೆಲಸವೂ ಸಹ ಮಾಡಿದ್ದೇವೆ ಹಾಗೂ ಮುಂದೆ ಕೂಡ ಸಹಕಾರವಿರುತ್ತದೆ ಎಂದು ತಿಳಿಸಿದರು. ನಂತರ ಊರಿನ ಗಣ್ಯರು ಪೂಜ್ಯರು ಕಿನ್ನರಿ ಬೊಮ್ಮೇಶ್ವರನ ಮಹಿಮೆ ಮತ್ತು ಪವಾಡವನ್ನ ಕುರಿತು ತಿಳಿಸಿದರು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಶಬ್ರ ಮೃತ್ಯುಂಜಯ ಶಿವಯೋಗಿ ಶಿವಾಚಾರ್ಯರು ಸುಕ್ಷೇತ್ರ ಕಲ್ಲೂರ, ಶಬ್ರ ಉದಯರಾಜ ಯೋಗೇಂದ್ರ ಶಿವಾಚಾರ್ಯರು ಸುಕ್ಷೇತ್ರ ಡುಂಗರಗಾವ ಕ್ರಾಸ್, ಮಾನೀಪ್ರ ಚರಮೂರ್ತಿ ಸಿದ್ದರಾಮ ಮಹಾಸ್ವಾಮಿಗಳು ಸುಕ್ಷೇತ್ರ ಹಳ್ಳಿಕೇಡ್ಕೆ, ಸುಭಾಷ್ ವಾರದ ಅಧ್ಯಕ್ಷರು, ಜಾತ್ರಾ ಮಹೋತ್ಸವ ಸಮಿತಿ ಶಿವಕುಮಾರ ಪಾಟೀಲ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಹಳ್ಳಿಕಾಡ್ ಕೆ ಸುಭಾಷ್ ಚಿಲಶೆಟ್ಟಿ, ಅಣ್ಣಪ್ಪ ರಟಕಲ್, ಭಕ್ತರಾಜ ಚಿತ್ತಾಪುರಿ, ಪ್ರಭುರಾವ್ ಬಿರಾದಾರ್, ಮಲ್ಲಿಕಾರ್ಜುನ್ ತಟಪಟೆ, ಉದಯ್ ಕುಮಾರ್ ವಾರದ ಹಾಗೂ ರಮೇಶ್ ವಾರದ, ಪ್ರಕಾಶ್ ಬಾವಗಿ, ಮಹೇಶ್ ಚಿಲಶೆಟ್ಟಿ, ಸಂಗಪ್ಪ ಉಪ್ಪಿನ, ಮಹದೇವ ಗೋಸ್ವಾಮಿ, ಭೀಮೇಶ ಕೋರಿ, ಗುಂಡಪ್ಪ ಕೋರಿ, ಸಂಗಮೇಶ್ ಸಿದ್ದೇಶ್ವರ, ಪ್ರಕಾಶ್ ಬಾವಗಿ, ಸಂತೋಷ್ ಚಿಲಶೆಟ್ಟಿ, ಭೀಮಶಾ ಸ್ವಂತರವರು ಸೇರಿದಂತೆ ಜಾತ್ರಾ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳು, ಸಮಸ್ತ ಹಳ್ಳಿಕೇಡ್ಕೆ ಗ್ರಾಮದ ಮುಖಂಡರು, ತಾಯಂದಿರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ಜಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಕಲ್ಯಾಣನಾಡಿನ ಶರಣರಲ್ಲಿ ಕಿನ್ನರಿ ಬ್ರಹ್ಮೇಶ್ವರರೊಬ್ಬರು ಕಿನ್ನರಿಯ ನಾದದೊಂದಿಗೆ ತಮ್ಮ ಜೀವನವನ್ನ ವ್ಯಯ ಮಾಡಿರುವ ಶರಣರು. ಅವರ ಗುಹೆ ಹಳ್ಳಿಕೇಡ್ಕೆ ಗ್ರಾಮದಲ್ಲಿ ಇವತ್ತಿಗೂ ಶರಣ ಕಿನ್ನರಿ ಬ್ರಹ್ಮೇಶ್ವರರ ಜೀವಂತ ಸಮಾಧಿ ಅಥವಾ ಜೀವಂತ ಗದ್ದಿಗೆ ಅನ್ನಬಹುದು. ಶರಣ ಕಿನ್ನರಿ ಬ್ರಹ್ಮೇಶ್ವರರ ದರ್ಶನ ಪಡೆದು ತಮ್ಮ ಮನೋಕಾಮನೆಗಳನ್ನ ತಮ್ಮ ಭಕ್ತಿಯ ರೂಪದಲ್ಲಿ ಒಂದು ವೇಳೆ ತಾವು ಸಂಕಲ್ಪ ಮಾಡಿದ್ರೆ ಇಲ್ಲಿವರೆಗೆ ಯಾರೂ ಖಾಲಿ ಹೋಗಿಲ್ಲ. ಶರಣ ಕಿನ್ನರಿ ಬ್ರಹ್ಮೇಶ್ವರ ಗುಡ್ಡದಲ್ಲಿ ಗವಿ ಅತಿ ಶಕ್ತಿ ಮತ್ತು ಭಕ್ತಿ ಸಂಪೂರ್ಣ ಶಕ್ತಿಯುತವಾದ ಗುಡ್ಡ ಇದು. ಈ 56ನೇ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷ ವಿಜೃಂಭಣೆಯಿಂದ ಒಂದು ವೇಳೆ ಹಗಲು ನೋಡಿದರೆ ಇಡೀ ಗುಡ್ಡವೇ ಒಂದು ರೀತಿ ಜನ ಸಮೂಹದ ರೂಪದಲ್ಲಿ ಕಾಣಲು ಸಿಗುತ್ತದೆ. ಎಲ್ಲರೂ ಭಕ್ತರು ಭಕ್ತಿ ಮತ್ತು ವಿಶ್ವಾಸದಿಂದ ಇಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದರೆ ತಮ್ಮ ಮನೋವಾಂಚಿತ ಫಲವನ್ನು ಸಿಗುವುದು. ಅಲ್ಲದೆ ನೀವು ಬೇರೆ ಎಲ್ಲಿ ಯಾವ ಜಾತ್ರೆದಾಗ ಹೋಗ್ರಿ, ವಯೋವೃದ್ಧರು ಇರ್ತಾರ, ಹಿರಿಯರು ಇರ್ತಾರ, ಆದ್ರೆ ಇಲ್ಲಿ ಹಂಗಿಲ್ಲ. ಈ ಜಾತ್ರೆಯೊಳಗೆ ಕೇವಲ ಯುವಕರ ಆರಾಧ್ಯ ದೇವರಂದ್ರೂ ಏನ್ ತಪ್ಪಾಗಂಗಿಲ್ಲ. ಸಡ್ಡಸ್ಥಲ ಬ್ರಹ್ಮ ಉದಯ ರಾಜೇಂದ್ರ ಶಿವಾಚಾರ್ಯ ಮಹಾರಾಜ್ ಕಿ ಎಲ್ಲಾ ಕ್ಷೇತ್ರದಿಂದ ನಮ್ಮ ಊರಿಗೆ ಜನಗಳು ಬರ್ತಾ ಇದ್ದಾರೆ. ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಿದೆ, ನಮ್ಮೂರು ಜನಕ್ಕೂ ಬಹಳ ಒಳ್ಳೇದಾಗಿದೆ. ಆದ ಕಾರಣ ತಾವೆಲ್ಲ ಬಂದಿದ್ದೀರಿ. ಭಕ್ತಾದಿಗಳಿಗೆ ನಮ್ಮ ತುಂಬು ಹೃದಯದ ಧನ್ಯವಾದ ತಿಳಿಸ್ತೀನಿ. ಮೊದಲನೇ ಬಾರಿಗೆ ಎಲ್ಲ ನಮ್ಮ ಪಂಚ ಕಮಿಟಿಯವರು, ಯುವಕರು ಹಾಗೂ ನಮ್ಮ ಗ್ರಾಮದ ಊರ ಹಿರಿಯರು ಎಲ್ಲರೂ ಸಹಕಾರ ಬಹಳ ತುಂಬಾ ಇದೆ. ನಮ್ಮಲ್ಲಿ ಯಾರು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಎಲ್ಲರೂ ಸರಾಗವಾಗಿ ಒಂದು ಅದ್ಭುತ ರಥೋತ್ಸವವನ್ನು ಜರುಗಿಸ್ತಾರೆ. ಎಲ್ಲರೂ ನಮ್ಮಲ್ಲಿ ಬಹಳ ಬಹಳ ತುಂಬಾ ಸಪೋರ್ಟ್ ಇದೆ ಯುವಕರದು ನಮ್ಮಲ್ಲೆಲ್ಲ. ತುಂಬಾ ಧನ್ಯವಾದ. ಕಿನ್ನರಿ ಬ್ರಹ್ಮೇಶ್ವರ 1970ರಿಂದ ಈ ಜಾತ್ರೆ ರಥೋತ್ಸವ ಜರುಗುತ್ತದೆ. ಅದನ್ನು
ಸುತ್ತಮುತ್ತಲಿನ ಹಳ್ಳಿ ಜನ ಎಲ್ಲ ಸಾಕಷ್ಟು ಜನ ಆಗಮಿಸಿ ಮದುವೆಯಲ್ಲಿ ಭಾಗಿಯಾಗ್ತಾರೆ. ಅದರಲ್ಲಿ ವಿಶೇಷ ಅಂದರೆ ನಾನು ಜಾತ್ರೆ ಮಾಡಲಿಕ್ಕೆ 1990ರಿಂದ ಜಾತ್ರೆ ನಾನು ಮಾಡುತ್ತೀನಿ. 1990ರಿಂದ ನಾನು ಮಾಡುತ್ತೀನಿ. ಇಲ್ಲಿ 36ನೇ ಜಾತ್ರೆ ಕಂಪ್ಲೀಟ್ ಆಯ್ತಿದೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಧನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.